ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನೆಲ್. ನಮ್ಮನೇಲಿ ಯಾವಾಗೂ ಏನಾಗುತ್ತೆ ಅಂದರೆ ಸಡನ್ಲಿ ಟ್ರಿಪ್ ಎಲ್ಲನೂ ಹೋಗಬೇಕು ಅಂತಂದರೆ ಮುಂಚೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು. ನಮ್ಮ ಮನೆಯವ್ರು ಯಾವಾಗೂ ಅಷ್ಟೇ ನಾಳೆ ಹೋಗ್ತೀನಿ ಅಂದರೆ ಇವತ್ತು ಹೇಳ್ತಾರೆ, ಆ ಥರ ಪ್ಲ್ಯಾನಿಂಗೇ ಮಾಡೋದು. ಇದು ಕೂಡ ಅದೇ ಒಂದು ಲಾಗ್ ಆಗಿರುತ್ತೆ. ಸೊ ಅವರು ಸಡನ್ಲಿ ಟ್ರಿಪ್ ಹೋಗೋಣ ಫ್ರೆಂಡ್ ಜೊತೆಲೆಲ್ಲ ಅಂತ ಹೇಳಿದಾಗ ನಾನು ಬೇಡ ಬೇಡ ಅಂದ್ಕೊಂಡೆ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ ನಾನು ಕೂಡ ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು 2 ಡೇಸ್ ಟ್ರಿಪ್ ಆಗಿತ್ತು. ಇದೊಂದು ಚಿಕ್ಕ ಟ್ರಿಪ್ಪು ಹೊರಟ್ವಿ. ಮೊದಲನೇ ಪ್ಲೇಸು ಶ್ರವಣಬೆಳಗೊಳ. ಸೊ ತುಂಬ ಬಿಸಿಲಿತ್ತು, ಕಲ್ಲೆಲ್ಲ ಕಾಯ್ದುಬಿಟ್ಟಿದ್ದು, ಕಾಲೇ ಇಡೋಕ್ಕಾಗ್ತಿರ್ಲಿಲ್ಲ. ಮೊದಲನೇ ಪ್ಲೇಸ್ ಶ್ರವಣಬೆಳಗೊಳ ಬೆಟ್ಟ. ಇಲ್ಲಿ ಆಪೋಸಿಟಲ್ಲಿ 2 ಬೆಟ್ಟ ಇದೆಯಲ್ಲ, ಇದು ದೊಡ್ಡ ಬೆಟ್ಟಕ್ಕೆ ಹತ್ತೋಣ ಅಂದ್ಬಿಟ್ಟು ಹತ್ತಿದ. ನಾನು ಸುಮಾರು ಚಿಕ್ಕ ಹುಡುಗಿ ಇದ್ದಾಗ ಫ್ಯಾಮಿಲಿ ಜೊತೆಲಿ ಹೋಗಿದ್ದಾಗ ಅವಾಗ ಒಂದ್ಸರಿ ಹತ್ತಿದ್ದು. ಬಟ್ ಅವಾಗಿದ್ದಿದ್ದು ಎನರ್ಜಿ ಈ ಸರಿ ಹೋಗ್ಬೇಕಾದ್ರೆ ಇರಲಿಲ್ಲ. ಅಪ್ಪುಗಿದ್ದಷ್ಟು ಎನರ್ಜಿ ಖುಷಿ ಎಲ್ಲ ನಮಗಂತೂ ಇರಲಿಲ್ಲ. ನಂಗೆ ಸ್ವಲ್ಪ ಮೆಟ್ಲತ್ತದೇನೋ ತುಂಬ ಕಾಲು ನೋವು ಆ ಥರ ಆಗಿಬಿಟ್ಟಿತ್ತು. ನೈಟ್ ಅಂತೂ ಸ್ಟೇ ಮಾಡೋಷ್ಟಕ್ಕೆ ಬರೋಷ್ಟರಲ್ಲಿ ವಾಪಸ್ಸು ಕಾಲೆಲ್ಲ ಫುಲ್ಲು ನೋವು ಬಂದುಬಿಟ್ಟಿದ್ದು. ಸೊ ಮೇಲಿಂದ ನೋಡೋಕ್ಕೆ ವ್ಯೂ ಕೆಳಗಡೆ ಹೇಗಿರುತ್ತೆ ಅಂತ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲ್ಯಾಣಿ ಆ ಸುತ್ತಮುತ್ತ ಇರೋದು, ಕೆಳಗಡೆ ದೇವಸ್ಥಾನದ್ದು, ಆಮೇಲೆ ನಡ್ಕೊಂಬತ್ತಿರೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಪ್ಪು ದೇವಸ್ಥಾನ ಸುತ್ತ ಚೆನ್ನಾಗಿ ಆಟ ಆಡ್ತಿದ್ದ. ಹಾಗೆ ಬರಬೇಕಾದ್ರೆ ಒಂದು ದೊಡ್ಡ ಕೆರೆ ಕಾಣಿಸ್ತು, ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದು ಸೆಕೆಂಡ್ ಡೇದು ಚನ್ನರಾಯಪಟ್ಟಣ. ಇದು 2ನೇ ದಿನ. ಮೊದಲನೇ ದಿನ ಒಂದೇ ಪ್ಲೇಸ್ ನೋಡೋಕ್ಕಾಗಿದ್ದು, ಯಾಕಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದು. ಸೆಕೆಂಡ್ ಡೇ ಇದು. ಸೊ ಪೆಟ್ರೋಲ್ ಹಾಕ್ಸೋಣ ಅಂತ ಗಾಡಿ ನಿಲ್ಸಿದ್ವಿ. ತಿಂಡಿ ಮಾಡಿಕೊಂಡು ಒಂದು 9:30ಗೆ ಬಿಟ್ಬಿಟ್ಟು ಈಗ ಟೈಮ್ ಬಂದಾಗಲೇ 10:30 ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಜಾಸ್ತಿ ಟ್ರಿಪ್ ಹಾಕೋದು, ಯಾಕಂದರೆ ವಾತಾವರಣ ವೆದರೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಒಂದಷ್ಟು ದೂರ ಬರೀ ಅಡಿಕೆ ತೋಟನೇ ಸಿಗ್ತಾಯಿತ್ತು. ಸೊ ಅದು ಕೂಡ ವೀಡಿಯೋ ಮಾಡ್ಕೊಂಡು ಸುತ್ತಮುತ್ತ ಫುಲ್ ಒಂದಷ್ಟು ದೂರ ಬರೀ ಅಡಿಕೆ ತೋಟನೇ ಇತ್ತು. ಸಖತ್ತಾಗಿ ಕಾಣ್ತಾ ಇತ್ತು ಅಂದ್ಬಿಟ್ಟು ನೋಡೋಕ್ಕೆ ಒಂಥರ ಚೆಂದ. ಎಷ್ಟು ತಂಪಾದ ವಾತಾವರಣ ಅದು. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದು ನೆಕ್ಸ್ಟು ಕಲ್ಲತ್ತಿನಗಿರಿ. ಈಗ ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲೆಲ್ಲ ದೇವಸ್ಥಾನದ ಬಗ್ಗೆ ಹಾಕ್ತಾ ಇರ್ತಾರೆ, ಪೋಸ್ಟ್ಗಳು ಮಾಡ್ತಾ ಇರ್ತಾರೆ. ಸೊ ಆ ದೇವಸ್ಥಾನ ಇದು. ನೀರೆಲ್ಲ ಜಾಸ್ತಿ ಫೋರ್ಸಾಗೆ ಬರ್ತಾಯಿತ್ತು. ನಾವೇನು ಎಕ್ಸ್ಟ್ರಾ ಬಟ್ಟೆ ತೊಗೊಂಡೋಗಿಲ್ಲ. ಸೊ ಅದಕ್ಕೆ ನೀರಲ್ಲೆಲ್ಲ ಅಷ್ಟು ಜಾಸ್ತಿ ಆಟ ಆಡಿಲ್ಲ. ಮೇಲಿಂದ ಸ್ವಲ್ಪ ವೀಡಿಯೋ ಮಾಡಿದೆ. ನಾನು ಕೂಡ ಅಪ್ಪು ಸ್ವಲ್ಪ ಆಟ ಆಡಿದ್ವಿ ನೀರಲ್ಲೆಲ್ಲ. ನೆಕ್ಸ್ಟ್ ಅಲ್ಲಿಂದ ಕೆಮ್ಮಣ್ಣಗುಂಡಿ ನೋಡೋಣ ಅಂದ್ಬಿಟ್ಟು ಅಲ್ಲಿಂದ 12 ಕಿಲೋಮೀಟರ್. ಕೆಮ್ಮಣ್ಣಗುಂಡಿ ಅಂತ ಇದು 3ನೇ ಪ್ಲೇಸು. ಮೇಲಿಂದ ವ್ಯೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ನನಗಂತೂ ತುಂಬ ಇಷ್ಟ ಆಯಿತು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೇನು ಅಂತ ಇಷ್ಟ ಆಗಿರೋ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಯಾರ್ಯಾರು ಈ ಪ್ಲೇಸ್ಗೆ ಹೋಗಿದ್ದೀರ ಅಂತಲೂ ಕಮೆಂಟ್ಸಲ್ಲಿ ಹೇಳಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್. ಪಾಪನು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಇದು ಬೆಟ್ಟ ಹತ್ತುತ್ತಾ ಇದ್ದೀನಿ ನೋಡಿ ಮಮ್ಮಿ ಅಂದ್ಬಿಟ್ಟು ಅದೇನೋ ಜಿ ಅಂದ್ಕೊಂಡು ಆಟ ಆಡಿಕೊಂಡು ತುಂಬ ಖುಷಿಯಿಂದ ಅವನು ಎಂಜಾಯ್ ಮಾಡ್ದ. ಇದಾದಮೇಲೆ ಲಾಸ್ಟ್ ಬಂದು 5 ಮುಖದ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಮನೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮದು 2 ದಿನದ ಟ್ರಿಪ್ಪು ಹೀಗಿತ್ತು. ಥ್ಯಾಂಕ್ ಯು.